ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ನಾನೊಂದು ಸೂಪರಾಗಿರುವಂಥ ಒಂದು ದೇಸಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅಂದರೆ ಸಾಂಪ್ರದಾಯಿಕವಾದ ರೆಸಿಪಿ ಅಂದರೂ ಕೂಡ ತಪ್ಪಾಗಲ್ಲ. ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಇದನ್ನು ಜಿಂಕ ಅಂತಾರೆ, ಜುಂಕ ಅಂತ ಕೂಡ ಕರೀತಾರೆ. ನಾನು ಮಾಡ್ತಿರೋದು ಬಂದು ಹುರುಳಿಕಾಳು ಜಿಂಕ. ಇದು ಕೆಲವರು ಈಗಿನವರು ಜಾಸ್ತಿ ಕಡಲೆ ಹಿಟ್ಟಿನಲ್ಲಿ ಮಾಡ್ತಾರೆ. ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಇಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ಪೀಸು, ಹಾಗೆ ಜಜ್ಜಿರುವಂಥ ಒಂದು 10 ಬೆಳ್ಳುಳ್ಳಿ ಎಸಳು, ಹಾಗೆ 1 ಇಂಚಷ್ಟು ಶುಂಠಿ. ಈಗ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ ಹಾಗೆ ಕಡಲೆಬೇಳೆ ಕೂಡ ಹಾಕಿರುವಂಥದ್ದು. ಇವಾಗ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಕೂಡ ಕಡಿಮೆ ಉರಿಲೇ ಫ್ರೈ ಮಾಡ್ಕೊತಾ ಹೋಗಿ. ಇದಂತೂ ತುಂಬಾ ಅದ್ಭುತವಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಈರುಳ್ಳಿ ಕೂಡ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊತಾ ಇರೋವಂಥದ್ದು. ಇದಕ್ಕೆ ನೀವು ಬೇಕಾದರೆ ಕ್ಯಾರೆಟ್, ಬೀನೀಸ್, ಆಲೂಗೆಡ್ಡೆ ಕೂಡ ಸಣ್ಣದಾಗಿ ಹಚ್ಚಿ ಹಾಕೋಬೋದು. ಕ್ಯಾರೆಟ್ಗಿಂತ ಬೀನೀಸ್ ಹಾಗೂ ಆಲೂಗೆಡ್ಡೆ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಹಾಗೆ ಇದಕ್ಕೆ ಬೇಕಾಗಿರುವಂತಹ ಪೌಡರ್ ಏನಿದೆ, ಅದಕ್ಕೆ ಏನೆಲ್ಲ ಬೇಕು ಅಂತ ಕೂಡ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ತೊಗೊಂಡಿರುವಂಥದ್ದು ಹುರುಳಿಕಾಳು ಜಿಂಕ ನಾನು ಮಾಡ್ತಾ ಇರೋದ್ರಿಂದ ಹುರುಳಿಕಾಳನ್ನ ಒಂದು ಲೋಟದಷ್ಟು ನೀವು ಹುರುಳಿಕಾಳು ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ ಒಂದು ಇಡಿಯಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳುಮೆಣಸು, ಹಾಗೆ 2 ಅರಿಶಿನದ ಕೊನೆ ಕೂಡ ತಗೊಬೇಕಾಗತ್ತೆ. ತಗೊಂಡು ಅದನ್ನೆಲ್ಲನೂ ಕೂಡ ಒಂದೊಂದಾಗಿ ಹುರಿತಾ ಬರಬೇಕಾಗತ್ತೆ. ಯಾವುದೇ ರೀತಿ ಎಣ್ಣೆ ಏನೂ ಇಲ್ಲ, ಹಾಗೆ ಹುರಿತಾ ಬರಬೇಕು. ಹುರಿದು ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಮಿಲ್ಲಲ್ಲಿ ಪೌಡ್ರ್ ಮಾಡಿ ಇಡಿಸ್ಕೊಬೇಕಾಗತ್ತೆ. ಅದನ್ನು 1 ವರ್ಷದ ತನಕನೂ ನಾವು ಸ್ಟೋರ್ ಮಾಡ್ಬೋದು, ಯಾವುದೇ ರೀತಿ ಹಾಳಾಗಲ್ಲ ಆ ಪೌಡರು. ಸೊ ಇವಾಗ ಟೊಮೆಟೊ ಕೂಡ ಫ್ರೈ ಮಾಡಿ ಆಗಿದೆ. ಟೊಮೆಟೊ ಫ್ರೈ ಆದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ಪೀಸು, ಹಾಗೆ ತುರಿದಿರುವಂಥ ಶುಂಠಿ ಕೂಡ ಹಾಕ್ಕೊತಾ ಇರುವಂಥದ್ದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಕೊಂಡು ಅದ್ರ ಹುಳಿ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಹುಳಿ ಹೆಚ್ಚಾಗೇ ಬೇಕಾಗುತ್ತೆ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹುಳಿ ಹಾಕೋದ್ರಿಂದ. ಸೊ ಈ ಪೌಡರ್ ನೀವು ಮಾಡಿಟ್ಕೊಂಡು ಈ ರೀತಿ ರೊಟ್ಟಿಗೆ, ಚಪಾತಿಗೆ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಚಪಾತಿಗಿಂತ ರೊಟ್ಟಿಗೆ ತುಂಬಾ ಮಾಡಿಸಿದಂಥದ್ದು ಅಂತ ಹೇಳ್ಬೋದು. ನಾನು ಆಗಲೇ ಹೇಳ್ದಾಗೆ ಇದು ಸ್ವಲ್ಪ ಹುಳಿಯಾಗಿದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಲ್ಲಿ ಕಡಲೆ ಹಿಟ್ಟಿನಲ್ಲೂ ಕೂಡ ಮಾಡ್ತಾರೆ. ಅದ್ರ ಟೇಸ್ಟ್ಗಿಂತ ಈ ಟೇಸ್ಟು ತುಂಬಾ ಯಮ್ಮಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಆ ಪೌಡರ್ನ ನೀರಿನಲ್ಲಿ ಕ್ಲೀನಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇರುವಂಥದ್ದು. ಹಾಗೆ ಡೈರೆಕ್ಟ್ ಪೌಡ್ರ್ ಹಾಕ್ಬಿಟ್ರೆ ಗಂಟು ಆಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಹಾಕಬೇಕು. ಇದು ಸ್ವಲ್ಪ ತಿಕ್ನೆಸ್ ಆಗೇ ಇರಬೇಕು ಗ್ರೇವಿ. ತುಂಬ ತೆಳ್ಳಗಾದರೆ ಟೇಸ್ಟ್ ಚೆನ್ನಾಗಿರಲ್ಲ, ತಿಕ್ನೆಸ್ ಆಗೇ ಇರಬೇಕಾಗತ್ತೆ. ಒಂದು 2-3 ಕುದಿ ಬಂದರೆ ನಮ್ಮ ಜಿಂಕ ರೆಡಿ ಆಗುತ್ತೆ. ಇದಕ್ಕೇನು ತುಂಬ ಟೈಮ್ ಕೂಡ ಬೇಕಾಗೋದಿಲ್ಲ, ಬಟ್ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಬಾರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದೊಂದು 2 ಕುದಿ ಬಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಾದ ನಂತರ ನಾವು ಸ್ಟವ್ನ ಆಫ್ ಮಾಡಿಕೊಂಡು ರೊಟ್ಟಿ ಒಟ್ಟಿಗೆ ತಿನ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ನಮ್ಮ ಊರ ಕಡೆ ಅಜ್ಜಿ, ದೊಡ್ಡಮ್ಮ ಎಲ್ಲರೂ ಕೂಡ ಮಾಡ್ತಾಯಿದ್ರು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ರಜಕ್ಕೆ ಹೋದರೆ ರೊಟ್ಟಿ ಜೊತೆಗೆ ಮಾಡಿಕೊಡ್ತಾಯಿದ್ರು. ಹಾಗೆ ಅಮ್ಮ ಕೂಡ ಇಲ್ಲಿ ಮನೆಯಲ್ಲಿ ಮಾಡ್ತಾ ಇರ್ತಾರೆ ಅವಾಗವಾಗ. ನಾವು ಈ ರೆಸಿಪಿ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ. ಮದುವೆ ಆದ ನಂತರ ಮಾಡಿರಲಿಲ್ಲ ಯಾವಾಗ್ಲೂ. ಈ ಬಾರಿ ಹೋದಾಗ ಮಾಡಿದರು. ತುಂಬಾ ಖುಷಿ ಆಯಿತು. ಹಳೇ ಟೇಸ್ಟು ಹಾಗೆ ಹಳೇ ನೆನಪುಗಳು ಒಂದು ಸಾರಿ ಹಾಗೆ ಪಾಸಾಯಿತು ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಜಿಂಕ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಇವಾಗ ಅಂತ. ಬೇಯ್ತಾ ಆ ರೀತಿ ತಿಕ್ಕಾಗುತ್ತೆ. ಸ್ಮೆಲ್ ಅಷ್ಟೇ ತುಂಬಾ ಘಮ ಘಮ ಅಂತಿರುತ್ತೆ. ನೀವು ಟೇಸ್ಟ್ ಮಾಡಿ ಒಂದು ಸಾರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಯಾರೆಲ್ಲ ನಿಮ್ಮ ಮನೇಲೂ ಕೂಡ ಮಾಡ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸೊ ಇದರೊಟ್ಟಿಗೆ ಆ್ಯಸ್ ಯೂಶ್ವಲ್ ನಾನು ಆಗಲೇ ಹೇಳ್ದಾಗೆ
ರೊಟ್ಟಿ ಕೂಡ ಮಾಡಿದ್ದಾರೆ. ಸೊ ಅದ್ರ ರೆಸಿಪಿ ಕೂಡ ನಾನು ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಹೇಗೆ ಕಲಸಿದ್ರೆ ಸಾಫ್ಟ್ ರೊಟ್ಟಿ ಬರುತ್ತೆ ಅನ್ನೋದನ್ನ ಕೂಡ ನಾನು ಹಾಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲಿ ನಾವು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ಅಕ್ಕಿ ಹಸಿಟ್ಟಿಗೆ ಬಿಸಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ತಾ ಇರೋವಂಥದ್ದು. ತಣ್ಣೀರು ಹಾಕಿದ್ರೆ ಸಾಫ್ಟ್ ಬರೋದಿಲ್ಲ ರೊಟ್ಟಿ. ಯಾವಾಗಲೂ ರೊಟ್ಟಿ ಮಾಡುವಾಗ ಅಕ್ಕಿ ರೊಟ್ಟಿ ಇರ್ಬೋದು, ರಾಗಿ ರೊಟ್ಟಿ ಇರ್ಬೋದು, ರವೆ ರೊಟ್ಟಿ ಇರ್ಬೋದು, ಯಾವುದೇ ರೊಟ್ಟಿ ಮಾಡಿದ್ರೂ ಕೂಡ ನೀವು ಬಿಸಿ ನೀರನ್ನ ಯೂಸ್ ಮಾಡಿ. ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾವು ಮಾಡ್ತಿರೋವಂಥದ್ದು ಪ್ಲೇನ್ ರೊಟ್ಟಿ. ಇದು ಗೊಜ್ಜೆ ಮಸಾಲೆ ಇರೋದ್ರಿಂದ ಮಸಾಲೆ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ರೊಟ್ಟಿ ಪ್ಲೇನ್ ರೊಟ್ಟಿ ಮಾಡಿ ಮಸಾಲೆ ಗ್ರೇವಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಈಗ ಜಿಂಕಾಗೆ ಕಾಂಬಿನೇಷನ್, ನಮಗೆ ಜಿಂಕಾ ಟೇಸ್ಟ್ ಗೊತ್ತಾಗಬೇಕು ಅಂದರೆ ಪ್ಲೇನ್ ರೊಟ್ಟಿನೇ ಸಾಕಾಗುತ್ತೆ. ಸೊ ಈ ರೀತಿ ಕಲಿಸ್ತಾ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ರೊಟ್ಟಿ ಹಿಟ್ಟನ್ನ ತುಂಬ ಗಟ್ಟಿ ಕಲಿಸ್ಬಿಟ್ರೆ ತಟ್ಕೊಂಡು ಹಂಚ್ ಮೇಲೆ ಹಾಕೋಷ್ಟರಲ್ಲಿ ಅದು ಪೀಸ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕಾಗತ್ತೆ. ಸೊ ಈ ರೀತಿ ಬಿಸಿನೀರಿನಲ್ಲಿ ಕಲಸಿರೋದ್ರಿಂದ ತುಂಬಾ ಸಾಫ್ಟಾಗಿ ರೊಟ್ಟಿ ಬರುತ್ತೆ. ಯಾವುದೇ ರೀತಿ ಗಟ್ಟಿಯಾಗಲ್ಲ. ರೊಟ್ಟಿ ತಣ್ಣಗಾದ ಮೇಲೂ ಕೂಡ ನೀವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ, ತುಂಬ ಗಟ್ಟಿ ಬರೋದಿಲ್ಲ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಕಲಸಿದ್ದಾರೆ ಅಂತ. ಸೊ ಇವಾಗ ನೀವು ರೊಟ್ಟಿ ಅದ್ರ ಮೇಲೇ ಹಂಚು ಮೇಲೇ ತಟ್ಟೋದಕ್ಕಾಗೋದಿಲ್ಲ ಈ ರೊಟ್ಟಿನ. ನೀವು ಈ ರೀತಿ ಒಂದು ಬಾಳೆದೆಲೆನೋ ಅಥವಾ ಕವರು ಅಥವಾ ಈ ಒಬ್ಬಟ್ಟು ತಟ್ಟೋ ಕವರ್ ಬರುತ್ತಲ್ವ, ಸೊ ಅದರಲ್ಲಿ ನೀವು ತಟ್ಟಿ ಈ ರೀತಿ ಮಾಡ್ಕೊಬೋದು. ಯಾವುದೇ ರೀತಿ ಕಟ್ಟಾಗೋದಿಲ್ಲ. ಹಾಗೆ ಸಾಫ್ಟಾಗಿ ಕಲಸಿರೋದ್ರಿಂದ ಅದು ಮಧ್ಯ ಬ್ರೇಕ್ ಆಗೋದು ಈ ರೀತಿ ಎಲ್ಲ ಕೂಡ ಆಗೋದಿಲ್ಲ. ಇವತ್ತು ನಾವು ಮಾಡಿರುವಂಥ ಜಿಂಕಾ ಒಟ್ಟಿಗೆ ಈ ರೊಟ್ಟಿ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು. ಎಮ್ಮಿ ಕಾಂಬಿನೇಷನ್. ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ರೊಟ್ಟಿ ಮಾಡೋದು ಕೂಡ ತುಂಬಾ ಈಸಿ, ಏನು ತುಂಬ ಕಷ್ಟ ಅಂತ ಏನಾಗೋದಿಲ್ಲ. ತುಂಬ ಟೈಮ್ ಕೂಡ ಏನು ಹಿಡಿಯೋದಿಲ್ಲ. ತುಂಬ ಬೇಗನೆ ಮಾಡ್ಬೋದು. ಅದರ ಜೊತೆ ಈ ರೀತಿ ಒಂದು ಗ್ರೇವಿ ಮಾಡ್ತು ಅಂದರೆ ಸೂಪರಾಗಿರುತ್ತೆ. ನಮ್ಮನೆ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಸೊ ಈ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.